ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟಿ ಗ್ಯಾಂಗ್ ಅನ್ನ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಹೇಳ್ತಾ ಇದ್ದ ಹಾಗೆ 4 ಗಂಟೆ ಸುಮಾರಿಗೆ ಸಮಯಾವಕಾಶವನ್ನ ಕೇಳಿದ್ದಾರೆ. ಇನ್ನು ಕೋರ್ಟ್ ಬಳಿ ಸಹ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. 4 ಆರೋಪಿಗಳಿಗೆ ಇವತ್ತು ನ್ಯಾಯಾಂಗ ಬಂಧನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಶ್ರೀಪಾದ್ ಪಾಟೀಲ್ ಹೇಳ್ತಾ ಇದ್ದ ಹಾಗೆ ಪೊಲೀಸ್ ಕಸ್ಟಡಿಗೆ ಕೇಳೋದು ಕಡಿಮೆ, ಇವತ್ತು ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನೂ ಹೆಚ್ಚಿನ ತನಿಖೆ ಬೇಕು ಅಂತಂದ್ರೆ ಪೊಲೀಸ್ ಕಸ್ಟಡಿಗೆ ಕೇಳಬಹುದು. ಆದರೆ ಮೋಸ್ಟ್ ಪ್ರಾಬಬ್ಲಿ ಇವತ್ತು ನ್ಯಾಯಾಂಗ ಬಂಧನ ಆಗುವ ಸಾಧ್ಯತೆ ಇದೆ. ಮ್ಯಾಜಿಸ್ಟ್ರೇಟ್ ಕಸ್ಟಡಿ ಆಗೋ ಸಾಧ್ಯತೆ ಇದೆ, ಜುಡಿಷಿಯಲ್ ಕಸ್ಟಡಿಗೆ ತಗೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಕೋರ್ಟ್ನತ್ತ ಡಿ ಗ್ಯಾಂಗ್ನ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯಗಳು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಎಸ್, ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಈಗ ಆ 4 ಆರೋಪಿಗಳನ್ನು ಕರೆದುಕೊಂಡು ಈಗ ಕೋರ್ಟ್ನತ್ತ ಹೊರಡ್ತಾ ಇರುವಂಥ ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ದರ್ಶನ್ ಹಾಗೆ ಪವನ್ ಸೇರಿದಂತೆ ವಿನೋದ್, ಅದರ ಜೊತೆಲಿ ಧನರಾಜ್, ಈ 4ರನ್ನು ಕೂಡ ಈಗ ಕರೆದುಕೊಂಡು ಕೋರ್ಟ್ನತ್ತ ತೆರಳ್ತಾ ಇದ್ದಾರೆ ಪೊಲೀಸರು. ಪ್ರಮುಖವಾಗಿ ಎಲ್ಲರನ್ನೂ ಕೂಡ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. 2 ದಿನಗಳ ಕಾಲ ಕಸ್ಟಡಿಗೆ ಕೊಡಲಾಗಿತ್ತು. 2 ದಿನಗಳಿಂದ ಕಸ್ಟಡಿಯಲ್ಲಿ ಇಟ್ಟುಕೊಂಡು ತೀವ್ರ ವಿಚಾರಣೆಯನ್ನು ನಡೆಸಿದ್ರು. ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಅಂದರೆ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಪೊಲೀಸರು ಪ್ರಶ್ನೆ ಮಾಡಿರುವಂಥದ್ದು ಮೊಬೈಲ್ನ ವಿಚಾರವಾಗಿ. ಮೊಬೈಲ್ ಏನಾಯಿತು ಅನ್ನುವ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ರು. ಹಾಗಾಗಿ ಆ ಮೊಬೈಲ್ಗಳ ವಿಚಾರವಾಗಿಯೇ ಈಗ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ರೇಣುಕಾ ಸ್ವಾಮಿಗೆ ಸೇರಿದಂಥ ಮೊಬೈಲ್ ಇಲ್ಲಿಯವರೆಗೂ ಕೂಡ ಪತ್ತೆ ಆಗಿಲ್ಲ. ಆ ಮೊಬೈಲ್ ಏನಾಯಿತು ಅನ್ನೋದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಪೊಲೀಸರು ಆರೋಪಿಗಳ ಬಳಿ ಮಾಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಆರೋಪಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ನೋಡಿ, ನಮ್ಮ ಕ್ಯಾಮ್ರಾಮನ್ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದರ್ಶನ್ ಮತ್ತು ಆರೋಪಿಗಳು ಇರುವಂಥ ವ್ಯಾನನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲರನ್ನೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಮೊನ್ನೆಯೂ ಕೂಡ ವಾದವನ್ನು ಮಂಡಿಸುವ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲರಾಗಿರುವಂಥ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಒಂದು ಮಾತನ್ನು ಹೇಳಿದರು. ಆರೋಪಿಗಳು ಯಾವ ಕಾರಣಕ್ಕೋಸ್ಕರ ಕಸ್ಟಡಿಗೆ ಬೇಕು ಅಂತೇಳಿ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದರು. ಆ ಅಂಶಗಳ ಪೈಕಿ ಪ್ರಮುಖವಾದಂಥ ಅಂಶ ಅಂತಂತಂದರೆ ಆರೋಪಿಗಳು ಬಿಸಾಡಿರುವಂತಹ ಮೊಬೈಲ್ ಏನಿದೆ, ಆ ಮೊಬೈಲ್ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಆ ಮೊಬೈಲ್ ನಮಗೆ ಬೇಕಾಗಿದೆ. ಹಾಗಾಗಿ ಆ ಮೊಬೈಲ್ನ ಹುಡುಕಾಟಕ್ಕೆ ಈ ಆರೋಪಿಗಳ ಅವಶ್ಯಕತೆ ಇದೆ ಎನ್ನುವ ಮಾತನ್ನ ಅಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ನ್ಯಾಯಾಧೀಶರಿಗೆ ಅದನ್ನ ಮನವಿ ಮಾಡಿಕೊಳ್ಳುವ ಮೂಲಕ ಅವರು ಕಸ್ಟಡಿಗೆ ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ದರ್ಶನ್ ಪರ ವಕೀಲರು ರಂಗನಾಥ್ ರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕೊಡಲೇಬೇಕು ವಿನಃ ಕಸ್ಟಡಿಗೆ ಕೊಡಲೇಬಾರದು ಅಂತೇಳಿ ಅವರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೂ ಕೂಡ ಬಲವಾದಂಥ ಕಾರಣಗಳನ್ನು ಕೊಟ್ಟಂಥ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಆ ಬಳಿಕ ಅದನ್ನ ಮರುಪರಿಶೀಲನೆ ನಡೆಸಿ ರಿಮೈಂಡ್ ಅರ್ಜಿಯನ್ನು ಮೊನ್ನೆ ಮರುಪರಿಶೀಲಿಸಿ ಇವತ್ತು ಸಂಜೆ 5 ಗಂಟೆಯವರೆಗೂ ಕೂಡ 4 ಆರೋಪಿಗಳನ್ನು ಕಸ್ಟಡಿಗೆ ಕೊಟ್ಟಿದ್ರು. ಇನ್ನುಳಿದಂಥ 9 ಮಂದಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಈಗ ಔಟರ್ ರಿಂಗ್ ರೋಡನ್ನು ತಲುಪಿದ್ದಾರೆ. ಔಟರ್ ರಿಂಗ್ ರೋಡ್ನಲ್ಲಿ ಈಗ ತೆರಳ್ತಾ ಇದ್ದಾರೆ. ಔಟರ್ ರಿಂಗ್ ರೋಡಿನ ತೆರಳಿ ಅಲ್ಲಿಂದ ನೇರವಾಗಿ ನಾಯಂಡಹಳ್ಳಿ ಮೂಲಕ ಮೈಸೂರು ರೋಡಲ್ಲಿ ತೆರಳಿ ಅಲ್ಲಿಂದ ತೆರಳ್ತಾರೆ. ನೋಡಿ, ಈಗ ನಮ್ಮ ಕ್ಯಾಮ್ರಾಮನ್ ಅದನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ದರ್ಶನ್ ಹಾಗೂ 4 ಆರೋಪಿಗಳು ಇರುವಂತಹ ದೃಶ್ಯಾವಳಿಗಳು ನೋಡಿ ಇಲ್ಲಿ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, 4 ಜನ ಆರೋಪಿಗಳಲ್ಲಿ ಪ್ರಮುಖವಾಗಿ ದರ್ಶನ್ ಪಾತ್ರ ಏನು, ಪವನ್ ಪಾತ್ರ ಏನು, ಜೊತೆಗೆ ವಿನೋದ್ ಪಾತ್ರ ಏನು, ಅದರ ಜೊತೆಲಿ ಧನರಾಜ್ನ ಪಾತ್ರ ಏನು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇವತ್ತಿಗೂ ಕೂಡ ಆ ಮೊಬೈಲ್ ಪತ್ತೆ ಆಗಿಲ್ಲ. ರೇಣುಕಾ ಸ್ವಾಮಿಯ ಮೊಬೈಲ್ ಪತ್ತೆ ಆಗಿಲ್ಲ. ಆ ಮೊಬೈಲನ್ನು ಹುಡುಕಾಟ ನಡೆಸೋದಕ್ಕೋಸ್ಕರ ಪೊಲೀಸರು ಇವತ್ತು ಕೂಡ
ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ನೋಡಿ, ಆರೋಪಿಗಳನ್ನು ಕಸ್ಟಡಿ ಮುಗಿತಾಯ ಆದ ಬಳಿಕ ಆ ಒಂದು ಸಮಯಕ್ಕೂ ಮುಂಚೆ ಏನೊಂದು ಟೈಮ್ ಬೌಂಡ್ ಅಂತ ಇರುತ್ತೆ, ಆ ಟೈಮ್ನ ಒಳಗಾಗಿ ಅವರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಹಾಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಂದ್ರೆ ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ಕಾಲಾವಕಾಶ ಇದೆ. ಇವತ್ತು ಮೆಡಿಕಲ್ ಚೆಕಪ್ ಅನ್ನು ಕೂಡ ಮಾಡ್ತಿದ್ದಾರೆ. ಮಲ್ಲತ್ತಳ್ಳಿ ಸರ್ಕಾರಿ ಆಸ್ಪತ್ರೆಯಿಂದ ವೈದ್ಯರ ತಂಡವನ್ನು ಕರೆಯಿಸಿ ಅವರ ಮೂಲಕ ಎಲ್ಲರ ಆರೋಪಿಗಳ ನೋಡಿ, ಇಲ್ಲಿ ವಿನೋದ್ ಇರುವಂಥ, ಪವನ್ ಇರುವಂಥ ದೃಶ್ಯವನ್ನು ಕೂಡ, ಪ್ರದೋಷ್ ಇರುವಂಥ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಆರೋಪಿಗಳು ಇರುವಂಥ ದೃಶ್ಯವನ್ನು ಕೂಡ ತೋರಿಸುವಂಥ ಕೆಲಸವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ವಿನೋದ್ ಏನು ಸ್ಟೋನಿ ಬ್ರೂಕ್ ಹೋಟೆಲ್ನ ಮಾಲೀಕರು ಆಗಿರುವಂತಹ ವಿನೋದ್ ಏನಿದೆ ಆತನ್ನು ಕೂಡ ಇಲ್ಲಿ ಇರೋದನ್ನು ನಾವಿಲ್ಲಿ ಗಮನಿಸಿದ್ವಿ. ಸೊ ಎಲ್ಲರನ್ನು ಕೂಡ ಈಗ ನಾಯಂಡಹಳ್ಳಿ ಬಳಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನಾಯಂಡಹಳ್ಳಿ ಬಳಿಯಿಂದ ನೇರವಾಗಿ ಮೈಸೂರು ರೋಡ್ ಮಾರ್ಕೆಟ್ ಫ್ಲೈಓವರ್ನ ಮುಖಾಂತರ ಕಾರ್ಪೊರೇಷನ್ ಸರ್ಕಲ್ ತೆರಳಿ ಅಲ್ಲಿಂದ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಸೊ ಕೋರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಎಲ್ಲರನ್ನೂ ಕೂಡ ಹಾಜರುಪಡಿಸಿ ಅಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ ಅನ್ನುವ, ಯಾಕೆಂದರೆ ಕಸ್ಟಡಿಗೆ ಕೇಳೋದು ಬಹುತೇಕ ಡೌಟ್ ಅನ್ನುವ ವಿಚಾರಗಳು ಕೂಡ ಈಗ ಆಗಿನ ಪೊಲೀಸ್ ಕಸ್ಟಡಿ ಇವತ್ತು ಡೌಟ್, ನ್ಯಾಯಾಂಗ ಬಂಧನ ಫಿಕ್ಸ್ ಆದರೆ ಪರಪ್ಪನ ಅಗ್ರಹಾರ. ಹೀಗಾಗಿ ಪರಪ್ಪನ ಅಗ್ರಹಾರದ ಸುತ್ತಮುತ್ತಲೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಈಗ ಮಾಡ್ಕೊಳ್ತಾ ಇರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಎಲ್ಲ ಆರೋಪಿಗಳನ್ನ ಈಗ ಕೋರ್ಟ್ಗೆ ಕರೆದುಕೊಂಡು ಬರ್ತಾ ಇರುವಂತಹ ವೆರಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಆರೋಪಿಗಳಾಗಿರುವಂತಹ ನಟ ದರ್ಶನ್, ಪ್ರದೋಷ್, ವಿನಯ್